ಒಂದು, ಸೂರ್ಯೋದಯವಾದಾಗ ನಿಮ್ಮ ಮನೆಯ ಚಾವಣಿಯ ಮೇಲೆ ಕಪ್ಪು ಎಳ್ಳನ್ನು ಸಿಂಪಡಿಸಿ. ಇದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಇರಿಸುತ್ತದೆ ಮತ್ತು ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. 2, ನೆಲವನ್ನು ಒರೆಸುವಾಗ ನೀರಿನ ಬಕೆಟ್ನಲ್ಲಿ 2 ಚಮಚ ಉಪ್ಪನ್ನು ಸೇರಿಸಿ. ಇದು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಎಂದು ತಿಳಿದಿದೆ. 3, ಮಲಗುವಾಗ ನಿಮ್ಮ ತಲೆಯು ಪೂರ್ವ ಅಥವಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವುದು ಮುಖ್ಯ. ಪೂರ್ವ ದಿಕ್ಕಿಗೆ ತಲೆ ಇಡುವುದರಿಂದ ಜ್ಞಾನ ವೃದ್ಧಿಯಾಗುತ್ತದೆ ಮತ್ತು ನಿಮ್ಮ ತಲೆಯು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದಾಗ ಆಯಸ್ಸು ಹೆಚ್ಚುತ್ತದೆ. 4, ಮನೆಯಿಂದ ಮುರಿದ ಪೀಠೋಪಕರಣಗಳು, ಪಾತ್ರೆಗಳು, ಗಾಜು ಅಥವಾ ಇನ್ನಾವುದೇ ವಸ್ತುಗಳನ್ನು ತಕ್ಷಣವೇ ತ್ಯಜಿಸಿ. ಮುರಿದ ವಸ್ತುಗಳು ಮತ್ತು ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತವೆ. 5, ಮನೆಯಲ್ಲಿ ಅಶೋಕ ವೃಕ್ಷವನ್ನು ನೆಟ್ಟರೆ ಸಂಪತ್ತು ಹೆಚ್ಚುತ್ತದೆ ಮತ್ತು ಮನೆಯ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ಅಶೋಕ ಮರದ ಬೇರಿನ ಚಿಕ್ಕ ತುಂಡನ್ನು ಮನೆಯ ದೇವಸ್ಥಾನದಲ್ಲಿ ಇಡಬೇಕು. ವಾಸ್ತು ನಿಯಮಗಳ ಪ್ರಕಾರ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. 6, ತುಳಸಿ, ಪವಿತ್ರ ತುಳಸಿ ಗಿಡವನ್ನು ನಿಮ್ಮ ಮನೆಯಲ್ಲಿ ನೆಡಿ. ತುಳಸಿಯನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನೆಡಬೇಕು. ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ಅದು ಶುಭ ಎಂದು ಪರಿಗಣಿಸಲಾಗುತ್ತದೆ. ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕಿ ಪೂಜಿಸಿ. ಅದು ಆರೋಗ್ಯಕರವಾಗಿರಬೇಕು ಮತ್ತು ಸಮಯದೊಂದಿಗೆ ಒಣಗಬಾರದು ಎಂದು ಯಾವಾಗಲೂ ಖಚಿತಪಡಿಸಿಕೊಳ್ಳಿ. 7, ಬೆಳಿಗ್ಗೆ ಪೂಜೆ ಮಾಡುವಾಗ ಯಾವಾಗಲೂ ಶಂಖವನ್ನು ಊದಿರಿ. ಇದು ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 8, ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿ ನೆಲೆಸಿದ್ದರೆ ಅಥವಾ ಮನೆಯಲ್ಲಿ ಆಗಾಗ್ಗೆ ಜಗಳ ನಡೆಯುತ್ತಿದ್ದರೆ ಮತ್ತು ವಾತಾವರಣವು ಯಾವಾಗಲೂ ಉದ್ವಿಗ್ನವಾಗಿದ್ದರೆ ಪವಿತ್ರ ಗಂಗಾ ನೀರಿನಲ್ಲಿ ಸ್ವಲ್ಪ ಹಾಲನ್ನು ಸೇರಿಸಿ ಮತ್ತು ಮನೆಯಲ್ಲಿ ಪ್ರತಿದಿನ ಸಿಂಪಡಿಸಲು ಸಲಹೆ ನೀಡಲಾಗುತ್ತದೆ. 9, ಹಸುವಿನ ಸಗಣಿಯಿಂದ ಮಾಡಿದ ದೀಪವನ್ನು ಬೆಳಗಿಸಿ ಮತ್ತು ಅದಕ್ಕೆ ಬೆಲ್ಲ ಮತ್ತು ಸಿಹಿ ಎಣ್ಣೆಯನ್ನು ಸೇರಿಸಿ. ಅದರ ನಂತರ ಅದನ್ನು ಮನೆಯ ಮುಖ್ಯ ದ್ವಾರದ ಮಧ್ಯದಲ್ಲಿ ಇರಿಸಿ. ಇದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮತ್ತು ವಾತಾವರಣವು ಮನೆಯಲ್ಲಿ ಆಹ್ಲಾದಕರವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಅಂಡ್ ಶೇರ್ ಮಾಡಿ.